ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವೃತ್ತದಲ್ಲಿ ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್, ಮಾತೃಮಿಲನ ಮತ್ತು ಸಿರಿಗಂಧ ಸಂಸ್ಥೆ ಸೇರಿದಂತೆ ವಿವಿಧ ಮಹಿಳಾ ಸಂಘಟನೆಗಳ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಉಗ್ರರಿಂದ ಹತ್ಯೆಯಾದ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಪಾಲ್ಗೊಂಡು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನ ಈ ಘಟನೆಯನ್ನ ಪಕ್ಷಾತೀತವಾಗಿ ಖಂಡಿಸುತ್ತೇವೆ. ಜಾತಿ ಊರು ಯಾವುದನ್ನು ಕೇಳದೆ ಧರ್ಮ ಹಿಂದೂ ಎಂದಿದ್ದಕ್ಕೆ ಗುಂಡು ಹಾರಿಸಿ ಕೊಲ್ಲುವ ಮನಸ್ಥಿತಿಯ ಉಗ್ರರನ್ನ ಸದೆಬಡಿಯಬೇಕಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂಬುದು ಸರ್ವಕಾಲಿಕ ಸತ್ಯ. ಅಲ್ಲಿನ ಪ್ರತ್ಯೇಕತೆವಾದ ಮನಸ್ಥಿತಿಯನ್ನ ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಶಾಂತಿಯುತ ಕಾಶ್ಮೀರವೆಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಘಟನೆಯಲ್ಲಿ ಭಾಗಿಯಾದ ಉಗ್ರರನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅವರನ್ನ ಹಾಗೆಯೇ ಬಿಡಬಾರದು, ಸೆದೆಬಡಿಯಬೇಕು ಎಂದು ಹೇಮಲತಾ ಗೋಪಾಲಯ್ಯ ಒತ್ತಾಯಿಸಿದರು. ಧಾರಿಣಿ ಮಹಿಳಾ ಸಂಘದ ಅಧ್ಯಕ್ಷೆ ಲಲಿತಾ ಪ್ರಕಾಶ್ ಮಾತನಾಡಿ, ಉಗ್ರರ ಸಂಹಾರಕ್ಕಾಗಿ ಪಕ್ಷಾತೀತವಾಗಿ ಒಗ್ಗೂಡಬೇಕು. ಉಗ್ರರನ್ನ ಮಟ್ಟ ಹಾಕಲು ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ. ಹಿಂದೂಗಳನ್ನೇ ಗುರಿಯಾಗಿಟ್ಟು ದಾಳಿ ಮಾಡಿರುವುದು ಖಂಡನೀಯ. ಉಗ್ರರನ್ನ ಗುಂಡಿಕ್ಕಿ ಕೊಲ್ಲಲು ನಮ್ಮ ಸೈನಿಕರಿಗೆ ಭಗವಂತ ಶಕ್ತಿ ನೀಡಲಿ. ಈ ಘಟನೆಯನ್ನ ಇಡೀ ವಿಶ್ವವೇ ಖಂಡಿಸುತ್ತದೆ. ಎಲ್ಲರನ್ನೂ ಮಟ್ಟ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕ್ರಮ ಕೈಗೊಳ್ಳಲಿ ಎಂದರು. ಮಾತೃಮಿಲನ ಸಂಸ್ಥೆಯ ಭಾರತಿ ಶಂಕರ್ ಮಾತನಾಡಿ, ಉಗ್ರರಿಗೆ ಸಹಕಾರ ನೀಡುತ್ತಿರುವ ಸ್ಥಳೀಯ ದೇಶದ್ರೋಹಿಗಳನ್ನ ಮೊದಲು ಮಟ್ಟ ಹಾಕಬೇಕಾಗಿದೆ. ಉಗ್ರರಿಗೆ ಕಠಿಣವಾದ ಶಿಕ್ಷೆ ನಮ್ಮ ಸೈನಿಕರಿಂದ ಆಗಲಿ ಎಂದು ಹೇಳಿದರು. ನಂತರ ಎಲ್ಲ ಮಹಿಳಾ ಸಂಘಟನೆ ಸದಸ್ಯರು ಘಟನೆಯಲ್ಲಿ ಮೃತಪಟ್ಟವರಿಗೆ 1 ನಿಮಿಷದ ಮೌನಾಚರಣೆ ಮಾಡುವುದರ ಮೂಲಕ ಮೇಣದ ಬತ್ತಿ ಹಚ್ಚಿ ವೃತ್ತ ರಚಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆಯ ಮಾಜಿ ಸದಸ್ಯರುಗಳಾದ ನಾಗರತ್ನ ಲೋಕೇಶ್, ಪದ್ಮಾವತಿ ಶ್ರೀನಿವಾಸ್, ಮಾತೃಮಿಲನ ಸಂಸ್ಥೆಯ ಭಾರತಿ ಶಂಕರ್, ಸಿರಿಗಂಧ ಮಹಿಳಾ ಸಂಘದ ಅಧ್ಯಕ್ಷೆ ಸೌಭಾಗ್ಯ ಶಂಕರ್, ಧಾರಿಣಿ ಮಹಿಳಾ ಸಂಘದ ಅಧ್ಯಕ್ಷೆ ಲಲಿತಾ ಪ್ರಕಾಶ್ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅವರಿಗೆ ಕಠಿಣ ಶಿಕ್ಷಣ ಕೊಡ್ತಾ ಇದ್ದಾರೆ. ಇನ್ನ ಒಂದು ಪ್ರಜೆಗಳು ನಮ್ಮ ಅಣ್ಣ ತಮ್ಮಂದಿರು ಏನು ಶಿಕ್ಷಣ ಅನುಭವಿಸಿದ್ರು ಅವರು ಸಹ ಅದನ್ನ ಅನುಭವಿಸಬೇಕು ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಡ್ಕೊಂಡಿರುವಂಥದ್ದು. ಎಲ್ಲರೂ ನಾವು ಶಾಂತಿಗೆ ಆತ್ಮಕ್ಕೆ ಶಾಂತಿ ಅಂತ ಪ್ರಾರ್ಥನೆ ಮಾಡೋಣ. ಪೆಹಲ್ಗಾಮಲ್ಲಿ ನಿಜವಾಗ್ಲೂ 27 ಜನ ಪ್ರವಾಸೋದ್ಯಮರು ಎಲ್ರಿಗೂ ಬೇಜಾರಾಗಿತ್ತು. ಅದನ್ನು ನಾವೆಲ್ಲ ಸೇರಿ ಒಂದು ಮೌನ ಆಚರಣೆ ಪುಷ್ಪವನ್ನು ಅವರಿಗೆ ಅರ್ಪಿಸಿ ಶಾಂತಿ ಬರಲಿ ಅನ್ನೋ ನಾವು ದೇಶವನ್ನು ಶಾಂತಿಯಾಗಿದ್ದು ನಾವೆಲ್ಲರೂ ಸುರಕ್ಷಿತವಾಗಿರಬೇಕು ಅನ್ನೋದಕ್ಕೆ ನಾವು ವ್ಯವಸ್ಥೆಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ವ್ಯವಸ್ಥೆಗಳು ನಮ್ಮನ್ನು ಸುರಕ್ಷಿತವಾಗಿದ್ದು ಭಯೋತ್ಪಾದನೆಯಿಂದ ದೂರ ಇರಿಸಿ ಅಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇವಾಗ 1 ನಿಮಿಷದ ಮೌನವನ್ನು ಆಚರಿಸ್ತಾ ಇದ್ದೀವಿ.
ಒಂದೇ ಭಾರತ್ ಮಾತಾ ಕಿ ಒಂದೇ ಒಂದೇ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ಏನು ಭಯೋತ್ಪಾದಕರಿಂದ ಹತ್ಯೆ ಆಯಿತು ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವೆಲ್ಲ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಭಾರತ ದೇಶದ ಪ್ರಜೆಗಳಾಗಿ ಹುಟ್ಟಿದಕ್ಕೆ ನಾವು ಇವತ್ತು ಸಾರ್ಥಕ ಆಯಿತು. ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ದೀವಿ. ಪ್ರತಿಯೊಬ್ಬರು ಏನು ಕ್ಯಾಂಡಲ್ ಹಚ್ಕೊಂಡು ಸರ್ಕಲ್ ಮಾಡಿದ್ದೀವಿ, ಸರ್ಕಲ್ನಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ಬರಾಗೆ ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕ್ಯಾಂಡಲನ್ನು ಟೇಬಲ್ ಏನು ಆರ್ಗನೈಸ್ ಮಾಡಿದ್ವಿ. ಆ ಟೇಬಲ್ ಮೇಲೆ ಇಡುವಂಥ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಿ ನೂಕು ಮಾಡ್ಕೊಬೇಡಿ. ಕ್ಯಾಂಡಲ್ ಇರೋದ್ರಿಂದ ಇನ್ನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಹಲವಾರು ಸಂಘ ಸಂಸ್ಥೆಗಳು ಸಿರಿಗಂಧ ಮಹಿಳಾ ಸಂಘ, ಮಾತೃಮಿಲನ ಮಹಿಳಾ ಸಂಘ, ಶಾಂಭವಿ ಮಹಿಳಾ ಸಂಘ ಎಲ್ಲ ಒಂದು ಹಲವಾರು ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಭಾರತದಲ್ಲಿ ಏನು ಮೊನ್ನೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಹತ್ಯಾಕಾಂಡ ಆಯಿತು, ಉಗ್ರಗಾಮಿಗಳಿಂದ ಹತ್ಯಾಕಾಂಡ ಆಯಿತು, ಅದರದ ಒಂದು 27 ಜನ ಅದರಲ್ಲಿ ಮರಣವನ್ನು ಹೊಂದಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮೊಂಬತ್ತಿ ಬೆಳಗುವುದರ ಮುಖಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಮಹಿಳೆಯರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಇದೊಂದು ಹೇಯ ಕೃತ್ಯ ನಮ್ಮ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಅವ್ರಿಗೇನು ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಈಗ ಎಲ್ಲರೂ ಕೆಟ್ಟವರು ಅಂತಲ್ಲ, ಎಲ್ಲೋ ಒಂದಷ್ಟು ಜನ ಉಗ್ರಗಾಮಿಗಳಾಗಿ ಏನು ಬೇರ್ಪಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ತಕ್ಕ ಶಾಸ್ತಿ ಆಗಬೇಕು. ಇವತ್ತೆಷ್ಟು 27 ಜನರ ಹತ್ಯಾಕಾಂಡ ಏನಾಯಿತು, ಅವರೆಲ್ಲ ಕುಟುಂಬಸ್ಥರು ಕಣ್ಣೆದುರುಗಡೆ ಅವರು ಮನೆಯವ್ರನ್ನ ಕಳ್ಕೊಂಡಂಥ ದೃಶ್ಯ ಅವರಿರೋವರೆಗೂ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಎದುರುಗಡೆ ಹೆಂಡತಿ ಎದುರುಗಡೆ ಆ ಕೆಲಸವನ್ನು ಹೋದ್ರು ಅವರು ಖುಷಿಯಾಗಿದ್ದಂಥ ಒಂದು ಕ್ಷಣವನ್ನು ನರಕ ಸದೃಶವಾಗಿ ಮಾರ್ಪಟ್ಬಿಟ್ರು. ಅದನ್ನು ಮಾಡಿದ್ರು. ಇವತ್ತೇನು ಮರೆದ್ರು ಅವರೆಲ್ಲ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮತ್ತೊಮ್ಮೆ ಅವರೇನು ಹತ್ಯಾಕಾಂಡ ಆಯಿತು, ಮಡಿದವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕ್ರಮವನ್ನು ಸಹ ರೂಪಣೆಯನ್ನು ಮಾಡಿದ್ವಿ. ಇವತ್ತು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹತ್ಯಾಕಾಂಡ ಆದ ನಂತರ ಪಾಕಿಸ್ತಾನ ಪ್ರಜೆಗಳಿಗೆ ಇಲ್ಲಿ ಇರೋಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡ್ರು. ತೆಗೆದುಕೊಂಡು ಹಲವಾರು ಜನ ಪಾಕಿಸ್ತಾನ ಪ್ರಜೆಗಳು ನಮ್ಮ ದೇಶದಲ್ಲಿ ಏನೋ ಅಧಿಕೃತವಾಗಿದ್ದರು, ಅವರೆಲ್ಲ ವಾಪಸ್ ಕಳಿಸುವಂಥ ಕೆಲಸವನ್ನು ಸಹ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇವತ್ತು ಆ ಕೆಲಸ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವತಿಯಿಂದ ಒಂದು ಸಹಿ ಮಾಡೋದ್ರ ಮುಖಾಂತರ ಒಂದು ಅಭಿಯಾನವನ್ನು ಮಾಡಿ ಕರ್ನಾಟಕ ಸರ್ಕಾರದ ಗಮನಕ್ಕೆ ತರಬೇಕು. ಯಾರು ಪಾಕಿಸ್ತಾನ ಪ್ರಜೆಗಳು ಅತಿಕ್ರಮಣವಾಗಿ ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಒತ್ತಾಯನ ಮಾಡಿದ್ವಿ. ಸಿರಿಗಂಧ ಮತ್ತು ಚಿಗುರು ಕಲಾವಿದರು ಎಲ್ಲರೂ ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ಅದಕ್ಕೆ ಎಲ್ಲ ಮಹಿಳೆಯರು ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡುತ್ತೇವೆ. ಈ ಒಂದು ಕೂಗು ನಮ್ಮ ಒಂದು ಮನವಿ ಎಲ್ಲರಿಗೂ ಪ್ರಧಾನಮಂತ್ರಿ ಮೋದಿಯವರಿಗೆ ತಲುಪಬೇಕು ಅಂತ ಆಶೆ. ಯಾಕೆಂದರೆ ಪಾಕಿಸ್ತಾನದವರದ್ದು ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಅದನ್ನು ಮಟ್ಟ ಹಾಕೋದ್ರಲ್ಲಿ ಪ್ರಧಾನಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲಿ ಅನ್ನೋ ಒಂದು ಆಶಯ ನಮ್ಮೆಲ್ಲರಿಗೂ ಇದೆ. ಇಲ್ಲಿ ಸೇರಿರುವಂಥ ಎಲ್ಲ ಮಹಿಳೆಯರು ಅವರ ಮೂಲಕ ನನ್ನ ಮನವಿಯನ್ನು ಸಲ್ಲಿಸ್ತೇನೆ.